ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಕೇಳಿರಿ ಕೇಳಿರಿ ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃಪಾಕರಪ್ಪರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ ಉಪದೇಶವೆಂತು ಸಲುದಯ್ಯ ತಡಬಡುವುದಯ್ಯ ಉಪದೇಶವೆಂತು ಸಲುದಯ್ಯ ತಡಬಡುವುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ ಗುರುವಚನ ಪರಾಮುಖಂಗೆ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ಈಶನಿಂದತ್ತ ಹಿರಿಯರಿಲ್ಲ, ಆಶೆಯಿಂದತ್ತ ಕಿರಿಯರಿಲ್ಲ, ದೆಸೆಯಿಂದತ್ತ ದಿಕ್ಕಿಲ್ಲ, ದೀಪದಿಂದತ್ತ ಜಪದಿಂದತ್ತ ಪುಣ್ಯವಿಲ್ಲ. ಸಚರಾಚರದೊಡೆಯ ಸಕಳೇಶ್ವರ ದೇವ ವಿಚಾರದಿಂದತ್ತ ಸಹಾಯವಿಲ್ಲ. ಸಕಳೇಶ್ವರ ಮಾದರಸರು ಇಲ್ಲಿ 5 ಅಂಶಗಳನ್ನು ಕುರಿತು ಮಾತನಾಡಿದ್ದಾರೆ. ಹಿರಿಯರು, ಕಿರಿಯರು, ದಿಕ್ಕು, ಪುಣ್ಯ, ಸಹಾಯ. ಹಿರಿಯರು ಅಂದರೆ ವಯಸ್ಸಿನಿಂದಲೇ ಅಥವಾ ಅನುಭವದಿಂದಲೇ ಅಥವಾ ಜ್ಞಾನದಿಂದಲೇ ಅನ್ನುವಂಥ ಪ್ರಶ್ನೆ ಎದುರಾಗತ್ತೆ. ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ಒಂದ ನಾಡ ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ ಅಂತ ಚನ್ನಬಸವಣ್ಣವ್ರು ಕೇಳ್ತಾರೆ. ಹಿರಿತನವನ್ನು ವಯಸ್ಸಿಗೆ ಮಾತ್ರ ಅನ್ವಯಿಸ್ಲಿಕ್ಕಾಗಲ್ಲ. ಅದು ಅರಿವು ಮತ್ತು ಅನುಭವಗಳಿಗೆ ಸಂಬಂಧಪಟ್ಟಿದ್ದು. ಒಬ್ಬ ವಯಸ್ಸಿನಿಂದ ಕಿರಿಯನಾಗಿದ್ರೂ ಅರಿವು ಮತ್ತು ಅನುಭವದಿಂದ ಹಿರಿಯನಾಗಲಿಕ್ಕೆ ಸಾಧ್ಯ. ಚನ್ನಬಸವಣ್ಣ, ಅಕ್ಕ ಮಹಾದೇವಿ ವಯಸ್ಸಿನಿಂದ ತುಂಬ ಕಿರಿಯರು, ಆದರೂ ಅವರು ಹಿರಿಯ ಸ್ಥಾನದಲ್ಲಿ ನಿಲ್ತಾರೆ. ಹಿರಿಯರು ಅಂದರೆ ಶಿವ ಸಾಕ್ಷಾತ್ಕಾರ ಪಡೆದಂಥವರು. ವ್ಯಾವಹಾರಿಕ ಬದುಕನ್ನು ಮೀರಿ ಶಿವ ಸಾಕ್ಷಾತ್ಕಾರ ಪಡೆಯುವಂಥದ್ದೇ ಮಾನವ ಜೀವನದ ಪರಮ ಗುರಿ. ಆ ಗುರಿಯನ್ನು ಯಾರು ತಲುಪ್ತಾರೋ ಅವರೇ ಹಿರಿಯರು. ಮನುಷ್ಯ ಶಿವ ಸಾಕ್ಷಾತ್ಕಾರವನ್ನು ಪಡೆಯದೆ ಕೇವಲ ಆಸೆಯ ಪಾಶದಲ್ಲಿ ಸಿಲುಕಿದರೆ ಅವನು ಹಿರಿಯನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆತ ಹಿರಿಯನಾಗಲು ಆಸೆಯನ್ನು ತ್ಯಜಿಸುವಂಥದ್ದು ಅಗತ್ಯ. ಆಸೆಯನ್ನು ಗೆದ್ದವನೇ ಈಶ. ಈ ಆಸೆ ಅನ್ನುವಂಥದ್ದು ಭವದ ಬೀಜ.
ನಿರಾಶೆ ಅನ್ನುವಂಥದ್ದು ನಿತ್ಯ ಮುಕ್ತಿ. ಬೇಕು ಅನ್ನುವಂಥ ಬವಣೆಯನ್ನು ಹೊತ್ತವರು ವಯಸ್ಸಿನಿಂದ ಹಿರಿಯರಾಗಿದ್ದರೂ ಅನುಭವದಿಂದ ಅತ್ಯಂತ ಕಿರಿಯರಾಗ್ತಾರೆ. ಈ ಆಸೆಗೆ ಅಂತ್ಯ ಇಲ್ಲ. ಒಂದು ಆಸೆ ಈಡೇರ್ತಾನೆ ಮತ್ತೊಂದು ಆಸೆ ಧುತ್ತಂತ ಮನದ ಮುಂದೆ ಬಂದು ನಿಲ್ಲುತ್ತೆ. ಇಂಥ ಆಸೆಯ ಪಾಶಕ್ಕೆ ಯಾರು ಸಿಲುಕ್ತಾರೋ ಅವನೇ ನಿಜವಾದ ಅರ್ಥದಲ್ಲಿ ಬಡವ. ಆಸೆಯನ್ನು ಗೆಲ್ಲದೆ ಯಾರೂ ಕೂಡ ಹಿರಿಯರಾಗಲಿಕ್ಕೆ, ಈಶ್ವರನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಮನುಷ್ಯ ತನ್ನ ಕಾಮನೆಗಳಿಗೆ ಮೊದಲು ಕಡಿವಾಣವನ್ನು ಹಾಕ್ಕೊಳ್ಬೇಕು. ಆಸೆಯ ದಾಸರಾಗದೆ ಅದನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಮುಂದುವರೆದು ಅವರು ಹೇಳೋದು, ದೆಸೆಯಿಂದತ್ತ ದಿಕ್ಕಿಲ್ಲ ಅಂತ. ದಿಕ್ಕು ದೆಸೆಯನ್ನು ಸಾಮಾನ್ಯವಾಗಿ ಒಂದೇ ಅರ್ಥದಲ್ಲಿ ಬಳಸಲಾಗುತ್ತೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ದಿಕ್ಕುಗಳಲ್ಲದೆ ದಶ ದಿಕ್ಕುಗಳ ಕಲ್ಪನೆ ಕೂಡ ನಮ್ಮಲ್ಲಿದೆ. ದೆಸೆ ಅನ್ನೋದಕ್ಕೆ ಪಂಗಡ, ಪಕ್ಷ ಅನ್ನೋಂಥ ಅರ್ಥನೂ ಇದೆ. ಪಕ್ಷ ಪಂಗಡ ಬಿರುಕಿಗೆ ಕಾರಣ ಆಗುವಂಥದ್ದು, ಛಿದ್ರಗೊಳಿಸುವಂಥದ್ದು, ಸಂಘಟನೆಯನ್ನು ನಾಶ ಮಾಡುವಂಥದ್ದು. ಆಗ ನಮಗೆ ಯಾರು ಮಾರ್ಗದರ್ಶಕರು? ಮಾರ್ಗದರ್ಶಕರೇ ಇಲ್ಲವಾಗುತ್ತೆ. ಹಾಗಾಗಿ ಪಕ್ಷ ಪಂಗಡದಿಂದ ದೂರ ಇರುವಂಥದ್ದು ಕ್ಷೇಮ. ಇಲ್ಲ ಅಂದರೆ ಮನುಷ್ಯ ತನ್ನ ಸಮಾಧಿಯನ್ನು ತಾನೇ ತೋಡ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪುಣ್ಯವನ್ನು ಬಯಸ್ತಾನೆ, ಆದರೆ ಯಾರೂ ಪುಣ್ಯದ ಕಾರ್ಯ ಮಾಡಲಿಕ್ಕೆ ತಯಾರಿಲ್ಲ. ಹಾಗಂತ ಅವರು ಪಾಪಿಗಳಾಗಲಿಕ್ಕೂ ಇಷ್ಟಪಡಲ್ಲ, ಆದರೂ ಪಾಪದ ಕಾರ್ಯಗಳನ್ನು ಬಿಡೋದಿಲ್ಲ. ಇದೇ ಬದುಕಿನ ವಿಪರ್ಯಾಸ. ಈ ನೆಲೆಯಲ್ಲಿ ನಿಮಗೆ ಪುಣ್ಯ ಪ್ರಾಪ್ತಿ ಆಗಬೇಕು ಅಂದರೆ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ಜಪ ಅಂದರೆ ಶಿವನ ನೆನಹು. ಅಂಗೈಯಲ್ಲಿ ಇಷ್ಟಲಿಂಗಯ್ಯನನ್ನು ಇಟ್ಕೊಂಡು ಅನಿಮಿಷ ದೃಷ್ಟಿಯಿಂದ ಆ ಲಿಂಗಯ್ಯನನ್ನೇ ನೋಡ್ತಾ ತನ್ನೊಳಗೆ ಲಿಂಗಯ್ಯ, ಲಿಂಗಯ್ಯನೊಳಗೆ ತಾನು ಒಂದಾಗುವಂಥದ್ದು. ಅದೇ ಜಪದ ಮೂಲ ಉದ್ದೇಶ. ಅದರಿಂದ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಸಂಸ್ಕಾರಗೊಂಡು ಮಾನವ ಶಕ್ತಿವಂತನಾಗ್ತಾನೆ. ಮಾನವನಿಗೆ ಆಂತರಿಕ ಶಕ್ತಿಯನ್ನು ತಂದುಕೊಡುವಂಥದ್ದೇ ಓಂ ನಮಃ ಶಿವ ಅನ್ನುವಂಥ ಮಂತ್ರದ ಜಪ. ವ್ಯಕ್ತಿ ಒಳ್ಳೆಯವನಾದರೆ ಸಮಾಜ, ದೇಶಕ್ಕೂ ಕೂಡ ಒಳ್ಳೆಯದಾಗತ್ತೆ. ಆಗ ಪುಣ್ಯದ ಫಲ ಆ ವ್ಯಕ್ತಿಗೆ ಮಾತ್ರ ಅಲ್ಲದೆ ಸಮಾಜಕ್ಕೂ ದಕ್ಕುತ್ತೆ. ಈ ಭೂಮಿಯ ಮೇಲಿರುವಂಥ ಜಡ ಮತ್ತು ಚೇತನ, ಹೀಗೆ ಪ್ರತಿಯೊಂದಕ್ಕೂ ಒಡೆಯ ಶಿವ ಅನ್ನುವಂಥ ಪ್ರಜ್ಞೆ ಜಾಗೃತಗೊಂಡ್ರೆ ಅಹಂಭಾವ ಅಡಗಿ ದಾಸೋಹಂಭಾವ ಕುಡಿ ಒಡೆಯುತ್ತೆ. ಇಲ್ಲದೇ ಇದ್ದರೆ ಅಹಂಭಾವನೆ ಹೆಡೆಯಾಡ್ತಾ ದಾಸೋಹಂಭಾವ ಮರೆಯಾಗುತ್ತೆ. ವಚನದ ಕೊನೆಯ ಸಾಲು ತುಂಬ ಮುಖ್ಯ. ಸಹಾಯ ಮಾಡುವ, ಸಹಾಯ ಪಡೆಯುವ ಪ್ರಕ್ರಿಯೆ ಸಾಮಾಜಿಕ ಬದುಕಿನಲ್ಲಿ ಸಹಜ. ಇಲ್ಲಿ ಸಹಾಯ ಯಾವ ರೂಪದಲ್ಲಿರಬೇಕು ಅನ್ನುವಂಥದ್ದು ಮುಖ್ಯ. ಅದೇನು ವಸ್ತು, ಹಣ, ಶ್ರಮ, ಅಧಿಕಾರ ಇವುಗಳ ರೂಪದಲ್ಲಿರಬೇಕೇ? ಖಂಡಿತ ಇವುಗಳ ರೂಪದಲ್ಲಿ ಅಲ್ಲ. ಅಲ್ಲಿ ಮುಖ್ಯವಾದದ್ದು ಅರಿವು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅನ್ನುವಂಥ ಅರಿವಿನಿಂದ ಅಜ್ಞಾನ, ಅಂಧಶ್ರದ್ಧೆ ಇತ್ಯಾದಿ ಅನಿಷ್ಟಗಳು ತೊಲಗ್ತಾವೆ. ಜೀವನದಲ್ಲಿ ಎದುರಾಗುವಂಥ ಸಮಸ್ಯೆ, ಸವಾಲುಗಳಿಗೆ ಪರಿಹಾರ ಒದಗಿಸುವಂಥ ನಿಟ್ಟಿನಲ್ಲಿ ನಿಜವಾದ ಸಹಾಯ ಅರಿವಿನಿಂದಲೇ ಸಾಧ್ಯ. ಈ ನೆಲೆಯಲ್ಲೇ ಬಸವಣ್ಣವರ ಪತ್ನಿ ನೀಲಮ್ಮನನ್ನು ವಿಚಾರ ಪತ್ನಿ ಅಂತ ಹೇಳ್ತಾರೆ. ಚನ್ನಬಸವಣ್ಣವರನ್ನು ಅವಿರಳ ಜ್ಞಾನಿ ಅಂತ ಕರೀತಾರೆ. ಅರಿವಿಗೆ ಶರಣರು ಎಲ್ಲಿಲ್ಲದ ಮಹತ್ವವನ್ನು ನೀಡಿದ್ದಾರೆ. ಅರಿದರೆ ಶರಣ, ಮರೆದರೆ ಮಾನವ ಅನ್ನುವಂಥ ಮಾತಿನಲ್ಲಿ ಅರಿವಿನ ಮಹತ್ವ ಅಡಗಿದೆ. ಅರಿವು ಉಳ್ಳಂಥವರೇ ಹಿರಿಯರು.
ಅವರೇ ಮಾರ್ಗದರ್ಶಕರು ಮತ್ತು ಸಹಾಯ ಮಾಡುವಂಥವ್ರು. ಹಾಗಾಗಿ ಅಲ್ಲಮನಂಥ ಅನುಭಾವಿ ಮಹಾದೇವಿ ಅಕ್ಕನ ಅರಿವಿಗೆ ಬೆರಗಾಗಿ ಅಕ್ಕನಿಗೆ ಶರಣು ಅಂತ ಹೇಳ್ತಾರೆ. ಅವರೇ ಹಿರಿಯರಾದಡೇನು ಕಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದುಂಟೆ ಅಂತ ನೀನೊಬ್ಬನೇ ಮಹಾಜ್ಞಾನಿ ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಚನ್ನಬಸವಣ್ಣವರು ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗೆ ಆಯಿತು ಅಂತ ಹೇಳಿದ್ದಾರೆ. ಶರಣರ ಉದ್ದೇಶವೇ ಮುರಿದು ಕಟ್ಟುವಂಥದ್ದು. ಅಲ್ಲಿ ಆಸೆಗೆ ಅವಕಾಶ ಇಲ್ಲ. ಅತಿ ಆಸೆ ಗತಿಗೇಡು. ಅತಿ ಆಸೆ ಇದ್ದಾಗಲೇ ಅಪಾಯ. ಈ ಜಗತ್ತು ನಿಂತಿರೋದು ಅರಿವಿನ ಆಧಾರದ ಮೇಲೇ. ಇವತ್ತು ಅರಿವಿಗೆ ಮಂಕು ಕವಿತಾ ಇದೆ. ವೈಚಾರಿಕರ ವಿರುದ್ಧ ಕಿಡಿಕಾರುವಂಥ ಕೆಲಸ ನಡೀತಾ ಇದೆ. ಮನುಷ್ಯನಿಗೆ ನಿಜವಾದ ಸಹಾಯಕರು ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಗುರು ಹಿರಿಯರು, ಗೆಳೆಯರು ಅನ್ನೋದಕ್ಕಿಂತ ಆಯಾ ವ್ಯಕ್ತಿಯ ಅರಿವೇ ಅವನಿಗೆ ನಿಜವಾದ ಸಹಾಯಕ. ಹಾಗಾಗಿನೇ ಅರಿವೇ ಗುರು ಅಂತ ಹೇಳೋದು. ಇದನ್ನು ಅರ್ಥ ಮಾಡಿಕೊಂಡ್ರೆ ತಮ್ಮ ಉದ್ಧಾರವನ್ನು ತಾವೇ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಈ ನೆಲೆಯಲ್ಲಿ ಸಕಲೇಶ ಮಾದರಸರ ಈ ವಚನ ಚಿಂತನಾರ್ಹವಾಗಿದೆ. ಈಶನಿಂದತ್ತ ಹಿರಿಯರಿಲ್ಲ, ಆಸೆಯಿಂದತ್ತ ಕಿರಿಯರಿಲ್ಲ. ಈಶನಿಂದತ್ತ ಹಿರಿಯರಿಲ್ಲ, ಈಶನಿಂದತ್ತ ಕಿರಿಯರಿಲ್ಲ, ಆಸೆಯಿಂದ ಅತ್ತ ಕಿರಿಯರಿಲ್ಲ, ಆಸೆಯಿಂದ ಅತ್ತ ಕಿರಿಯರಿಲ್ಲ. ಈಶನಿಂದ ಅತ್ತ ಕಿರಿಯರಿಲ್ಲ, ಆಸೆಯಿಂದ ಅತ್ತ ಕಿರಿಯರಿಲ್ಲ, ಆಸೆಯಿಂದ ಅತ್ತ ಕಿರಿಯರಿಲ್ಲ. ದೆಸೆಯಿಂದತ್ತ ದಿಕ್ಕಿಲ್ಲ, ಜಪದಿಂದತ್ತ ಪುಣ್ಯವಿಲ್ಲ. ದೆಸೆಯಿಂದತ್ತ ದಿಕ್ಕಿಲ್ಲ, ಜಪದಿಂದತ್ತ ಪುಣ್ಯವಿಲ್ಲ. ಸಚರಾಚರದೊಡೆಯ ಸಕಲೇಶ್ವರ ದೇವ, ಸಚರಾಚರದೊಡೆಯ ಸಕಲೇಶ್ವರ ದೇವ, ವಿಚಾರದಿಂದ ಅತ್ತ ಸಹಾಯವಿಲ್ಲ, ವಿಚಾರದಿಂದ ಅತ್ತ ಸಹಾಯವಿಲ್ಲ. ಈಶನಿಂದ ಅತ್ತ ಹಿರಿಯರಿಲ್ಲ, ಈಶನಿಂದ ಅತ್ತ ಹಿರಿಯರಿಲ್ಲ, ಆಸೆಯಿಂದ ಅತ್ತ ಹಿರಿಯರಿಲ್ಲ, ಆಸೆಯಿಂದ ಅತ್ತ ಹಿರಿಯರಿಲ್ಲ. ಈಶನಿಂದ ಅತ್ತ ಹಿರಿಯರಿಲ್ಲ, ಆಸೆಯಿಂದ ಅತ್ತ ಹಿರಿಯರಿಲ್ಲ, ಆಸೆಯಿಂದ ಅತ್ತ ಹಿರಿಯರಿಲ್ಲ, ಆಸೆಯಿಂದ ಅತ್ತ ಹಿರಿಯರಿಲ್ಲ. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ.
ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.